ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 10ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 104 ಪಾಯಿಂಟ್ಗಳ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನಲ್ಲಿ ನಿಫ್ಟಿ 25,000 ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ನಿಫ್ಟಿ ರೆಸಿಸ್ಟ್ ಆಗಲಿಲ್ಲ. ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಮತ್ತೆ 24,900 ಅರೌಂಡ್ನಿಂದ ನಿಫ್ಟಿ ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ಕೊನೆಯ ಅರ್ಧ ಗಂಟೆಯಲ್ಲಿ ಪಡ್ಕೊಂಡಿದೆ. 24,973 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 25,000 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆದರೆ ಇನ್ನಷ್ಟು ಪಾಸಿಟಿವ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 0.4% ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 0.6% ಗೇನ್ ಆಗಿದೆ. ನಿಫ್ಟಿ IT ಇಂಡೆಕ್ಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಎರಡನೇ ದಿನ ಕಂಟಿನ್ಯೂ ಆಗ್ತದೆ. 2.6% IT ಇಂಡೆಕ್ಸ್ ಕೂಡ ಗೇನ್ ಆಗಿದೆ. ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ಕೂಡ ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಮಾರ್ಕೆಟ್ನ ಮೊಮೆಂಟಮ್ಗೆ ಒಂದು ರೀಸನ್ ಟ್ರಂಪ್ ಹಾಗೆ ನರೇಂದ್ರ ಮೋದಿ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಆಗಿರುತ್ತೆ. ಟ್ರಂಪ್ ಅವರು ಮೊದಲು ಪೋಸ್ಟ್ ಅನ್ನ ಮಾಡಿದರೆ ನಾವು ಭಾರತದ ಜೊತೆಯಲ್ಲಿ ಮಾತುಕತೆಗೆ ರೆಡಿ ಆಗಿದ್ದೀವಿ. ಬರುವಂತ ದಿನಗಳಲ್ಲಿ ನಾವು ಟ್ರೇಡ್ ನೆಗೋಸಿಯೇಷನ್ಸ್ ಗಳನ್ನ ಮಾಡ್ತೀವಿ ಅಂತ ಪೋಸ್ಟ್ ಮಾಡಿದ್ರು. ಅದಕ್ಕೆ ನರೇಂದ್ರ ಮೋದಿ ಅವರು ಕೂಡ ರೆಸ್ಪಾಂಡ್ ಮಾಡಿದರೆ ನಾವು ಕೂಡ ಅಮೆರಿಕ ಜೊತೆಯಲ್ಲಿ ಮಾತುಕತೆಗೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ವಾಷಿಂಗ್ಟನ್ಗೆ ಒಂದು ಟೀಮ್ ಟ್ರಾವೆಲ್ ಮಾಡುವಂತ ಚಾನ್ಸಸ್ ಇದೆ. ಟ್ರೇಡ್ ನೆಗೋಷಿಯೇಟರ್ಸ್ಗಳು ವಾಷಿಂಗ್ಟನ್ಗೆ ಟ್ರಾವೆಲ್ ಮಾಡಿ ಭಾರತ ಮತ್ತು US ನಡುವೆ ಟ್ರೇಡ್ ಟಾಕ್ಸ್ ಗಳನ್ನ ಮಾಡುವಂತ ಚಾನ್ಸಸ್ ಇದೆ. ಇದಕ್ಕೂ ಮುಂಚೆ ಸಾಕಷ್ಟು ಮಾತುಕತೆಗಳು ಆಗಿದೆ. ಬಟ್ ಎಲ್ಲೂ ಕೂಡ ಟ್ರೇಡ್ ಡೀಲ್ ಫೈನಲೈಸ್ ಆಗಲಿಲ್ಲ. ನೋಡಬೇಕಾಗತ್ತೆ ಈ ಬಾರಿ ಏನಾದರೂ ಟ್ರೇಡ್ ಡೀಲ್ ಫೈನಲೈಸ್ ಆಗ್ಬೋದಾ ಅಂತ. ಈ ಒಂದು ರೀಸನ್ನಿಂದ ಮಾರ್ಕೆಟ್ನಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸಿದೆ. ಟ್ರಂಪ್ ಅವರು ಆಲ್ಮೋಸ್ಟ್ ಇಲ್ಲಿ ಡಬಲ್ ಗೇಮ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಭಾರತದ ಜೊತೆಯಲ್ಲಿ ಟ್ರೇಡ್ ಟಾಕ್ಸ್ಗೆ ಅಮೆರಿಕ ರೆಡಿ ಇದೆ ಅಂತ ಹೇಳ್ತಾ ಯುರೋಪಿಯನ್ ಯೂನಿಯನ್ಸ್ಗೆ ಭಾರತದ ಮೇಲೆ 100% ಟ್ಯಾರಿಫ್ಸ್ ಅನ್ನು ಹಾಕಿ ಯುರೋಪಿಯನ್ ಯೂನಿಯನ್ ಅನ್ನ ಇಂಡಿಯಾ ಮತ್ತೆ ಚೈನಾ ಮೇಲೆ ಎತ್ಕಟ್ತಾ ಇದ್ದಾರೆ. ಈ ರೀತಿಯಲ್ಲಿ ಅಮೆರಿಕ ಸೇಫ್ ಆಗಬೇಕು, ಬೇರೆ ಕಂಟ್ರಿಗಳು ಅವ್ರ ಮಧ್ಯ ಫೈಟ್ ಮಾಡಿ ಅದರ ಒಂದು ಅಡ್ವಾಂಟೇಜ್ ಅಮೆರಿಕಾಗೆ ಸಿಗಬೇಕು ಅನ್ನೋದು ಟ್ರಂಪ್ ಅವರ ಉದ್ದೇಶ ಕೂಡ ಆಗಿರ್ಬೋದು. ಯಾಕೆಂದ್ರೆ ಭಾರತದ ಮೇಲೆ ಸಾಕಷ್ಟು ಡಿಪೆಂಡೆನ್ಸ್ ಅನ್ನ US ಕೂಡ ಹೊಂದಿದೆ. US ನಲ್ಲಿ ಅದರ ಒಂದು ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗ್ತದೆ. ಆ ರೀಸನ್ ನಿಂದ ಟ್ರಂಪ್ ಅವರು ಇಲ್ಲಿ ಸೇಫ್ ಗೇಮ್ ಅನ್ನ ಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೋದು. GST ರಿಫಾರ್ಮ್ನ ಬಗ್ಗೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೂಡೀಸ್ ಕೂಡ ಮಾತಾಡಿದ್ದಾರೆ. ಮೂಡೀಸ್ನ ಪ್ರಕಾರ GST ರಿಫಾರ್ಮ್ಸ್ ಕನ್ಸಂಪ್ಷನ್ ಅನ್ನ ಖಂಡಿತವಾಗ್ಲೂ ಬೂಸ್ಟ್ ಮಾಡುತ್ತೆ. ಬಟ್ ಗೌರ್ಮೆಂಟ್ನ ರೆವೆನ್ಯೂಸ್ ಸಾಕಷ್ಟು ಕಡಿಮೆ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಈ ಒಂದು GST ರಿಫಾರ್ಮೇಷನ್ ನಂತರ ಆನ್ಯುವಲಿ ಸೆಂಟ್ರಲ್ ಗೌರ್ಮೆಂಟ್ಗೆ 48,000 ಕೋಟಿಯ ಆನ್ಯುವಲ್ ರೆವೆನ್ಯೂ ಲಾಸ್ ಆಗುತ್ತೆ. ಇದನ್ನ ಯಾವುದಾದ್ರೂ ರೀತಿಯಲ್ಲಿ ಗೌರ್ಮೆಂಟ್ ಸರಿಪಡಿಸ್ಕೋಬೇಕಾಗತ್ತೆ ಅಥವಾ ಗೌರ್ಮೆಂಟ್ನ ಸ್ಪೆಂಡಿಂಗ್ ಏನಿದೆ ಅದನ್ನು ಅವರು ಕಡಿಮೆ ಮಾಡ್ತಾ ಬರ್ಬೋದಾಗತ್ತೆ. ಇದು ಕೂಡ ಎಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೇ ತರುತ್ತೆ. ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ರಾ ಈ ಸೆಗ್ಮೆಂಟ್ನಲ್ಲಿ ಗ್ರೋತ್ ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು. ಬಟ್ ಕನ್ಸಂಪ್ಷನ್ ಬೂಸ್ಟ್ ಆಗೋದ್ರಿಂದ ಅಲ್ಲೂ ಕೂಡ ಕವರೇಜ್ ಸಿಗ್ಬೋದು ಅನ್ನೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ನೋಡಬೇಕಾಗುತ್ತೆ ಮುಂದಿನ 2-3 ಕ್ವಾರ್ಟರ್ಗಳಲ್ಲಿ ಒಂದು ಕ್ಲಿಯರ್ ಐಡಿಯಾ ಸಿಗ್ಬೋದು. ಇನ್ನೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಫಿಚ್ ಭಾರತದ ಗ್ರೋತ್ ಫೋರ್ಕಾಸ್ಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ 6.5% ಭಾರತದ ಎಕನಾಮಿ ಗ್ರೋ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ರು. ರೀಸೆಂಟ್ ಆಗಿ Q1 GDP ಡೇಟಾ ನೋಡೋದಕ್ಕೆ ಸಿಕ್ಕಿತ್ತು. ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಸ್ಟ್ರಾಂಗ್ GDP ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರಿಂದ ಅವರು ಭಾರತದ ಗ್ರೋತ್ ಫೋರ್ಕಾಸ್ಟ್ ಅನ್ನ 6.5% ನಿಂದ 6.9%ಗೆ ಇನ್ಕ್ರೀಸ್ ಮಾಡಿದ್ದಾರೆ. GST ರಿಫಾರ್ಮೇಷನ್ ಕೂಡ ಭಾರತದ ಎಕನಾಮಿಗೆ ಪಾಸಿಟಿವ್ ಆಗುತ್ತೆ. ಹಾಗೆಯೇ ಮುಂದಿನ ದಿನಗಳಲ್ಲಿ US ನ ಜೊತೆಯಲ್ಲಿ ಟ್ರೇಡ್ ನೆಗೋಸಿಯೇಷನ್ಸ್ ಏನಾದರೂ ಫೈನಲೈಸ್ ಆದರೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಎಕನಾಮಿ ಗ್ರೋ ಆಗುತ್ತೆ ಅಂತ ಫಿಚ್ ತಮ್ಮ ಒಂದು ರಿಪೋರ್ಟ್ನಲ್ಲಿ ತಿಳಿಸಿದ್ದಾರೆ. ಒಂದು ಸ್ಟ್ರಾಂಗ್ ಅಪ್ಡೇಟ್ಸ್ಗಳು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ BL ಇವತ್ತು ಟಾಪ್ ಗೇನರ್ ಆಗಿತ್ತು. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ರೀಸೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ 15 ವರ್ಷದ ರೋಡ್ ಮ್ಯಾಪ್ ಅನ್ನು ಕೊಟ್ಟಿದ್ರು. ಆ ರೀಸನ್ ನಿಂದ ಕೂಡ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತಿದೆ. 4% ಅರೌಂಡ್ ಅಲ್ಲಿ BL ಗೇನ್ ಆಯಿತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಲೋವರ್ ಲೆವೆಲ್ಗಳಿಂದ ಬೈಯಿಂಗ್ ಎಮರ್ಜ್ ಆಗ್ತದೆ. ವಿಪ್ರೋ, HCL ಟೆಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. 2.5%ಗೂ ಹೆಚ್ಚಿನ ಜಂಪ್ ಈ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ತು. ಬಜಾಜ್ ಫೈನಾನ್ಸ್ ಕೂಡ 2% ಗೇನ್ ಆಗಿದೆ. ಆಕ್ಸಿಸ್ ಬ್ಯಾಂಕಲ್ಲಿ ಕೂಡ 2% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ಹೆಚ್ಚಿನ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. GST ರಿಫಾರ್ಮೇಷನ್ನ ನ್ಯೂಸ್ನಿಂದ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗಿತ್ತು. ಹೈಯರ್ ಲೆವೆಲ್ಸ್ಗಳಲ್ಲಿ ಪ್ರಾಫಿಟ್ ತಗೊಳ್ಳೋರು ಪ್ರಾಫಿಟ್ ತಗೊಂಡು ಎಕ್ಸಿಟ್ ಆಗಿದ್ದಾರೆ. ನ್ಯೂಸ್ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ಜನ ಪೊಸಿಷನಲ್ ಟ್ರೇಡಿಂಗ್ಗೋಸ್ಕರ ಬೈಯಿಂಗ್ ಅನ್ನು ಮಾಡ್ತಾರೆ. ಆ ರೀತಿ ಬೈ ಮಾಡಿದವರು ಒಂದು 5-6% ಜಂಪ್ ಸ್ಟಾಕ್ನಲ್ಲಿ ಸಿಕ್ಕಿದಾಗ ಅಲ್ಲಿ ಎಕ್ಸಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ರೀತಿಯಲ್ಲಿ ಪ್ರಾಫಿಟ್ ಬುಕಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಆದ್ದರಿಂದ M&M, ಬಜಾಜ್ ಆಟೋ, ಹೀರೋ ಮೋಟೋಕಾರ್ಪ್, ಮಾರುತಿ ಸುಜುಕಿ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಎಟರ್ನಲ್ ಸ್ಟಾಕ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ಸ್ ಬಂದಿತ್ತು. ಇಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ.
ಕೋಟಕ್ ಮಹೀಂದ್ರ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿತ್ತು. ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ ಒಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ಕಿದೆ. 6,256 ಕೋಟಿ ಅಮೌಂಟ್ನ ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ತು. ಸೊ ಈ ಒಂದು ಬ್ಲಾಕ್ ಡೀಲನ್ನು ಜಪನೀಸ್ ಗ್ರೂಪ್ ಸುಮಿತೋಮೋ ಮಾಡಿರುವಂಥ ಚಾನ್ಸಸ್ ಇದೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಅವರು ಯೆಸ್ ಬ್ಯಾಂಕಲ್ಲಿ 25% ಸ್ಟೇಕನ್ನು ಬೈ ಮಾಡ್ಕೋತಿದ್ದಾರೆ. ಅದಕ್ಕೆ ಫಂಡ್ನ ಅವಶ್ಯಕತೆ ಕೂಡ ಇರುತ್ತೆ. ಸೊ ಯೆಸ್ ಬ್ಯಾಂಕ್ನ ಮೇಲೆ ಈ ಒಂದು ಜಪನೀಸ್ ಗ್ರೂಪ್ ಬೆಟ್ ಮಾಡ್ತಿರೋದ್ರಿಂದ ಕೋಟಕ್ ಬ್ಯಾಂಕ್ನಲ್ಲಿ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿತ್ತು ಅದನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಸಾಕಷ್ಟು ಸಮಯದ ಹಿಂದೆ ಅವರು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ. ಅಂದ್ಕೊಳ್ಳಿ ₹1,000 ಅರೌಂಡಲ್ಲಿ ಸ್ಟಾಕ್ ಪ್ರೈಸ್ ಇದ್ದಾಗ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು ಅಂತ. ಸೊ ಆಲ್ಮೋಸ್ಟ್ ಅವರ ಇನ್ವೆಸ್ಟ್ಮೆಂಟ್ ಈಗ ಡಬಲ್ ಆಗಿರುತ್ತೆ. ಸೊ ಅದೇ ಒಂದು ಪ್ಲಾನನ್ನು ಯೆಸ್ ಬ್ಯಾಂಕ್ನಲ್ಲಿ ಕೂಡ ಅವರು ಇಟ್ಕೊಂಡಿದ್ದಾರೆ. ಈಗ ಯೆಸ್ ಬ್ಯಾಂಕ್ನ ಸ್ಟಾಕ್ ಪ್ರೈಸ್ ₹20 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಮುಂದಿನ 5-6 ವರ್ಷಗಳಲ್ಲಿ ಸ್ಟಾಕ್ ಪ್ರೈಸ್ ₹40ಗೆ ಹೋದರೂ ಕೂಡ ಅವರ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ. ಸೊ ಬ್ಲಾಕ್ ಡೀಲ್ಸ್ ಬಂದಿದ್ರು ಕೂಡ ಕೋಟಕ್ ಮಹೀಂದ್ರ ಬ್ಯಾಂಕ್ ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆಯೇ ಯೆಸ್ ಬ್ಯಾಂಕಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಯೆಸ್ ಬ್ಯಾಂಕ್ ಸ್ಟಾಕ್ ಮೊಮೆಂಟಮ್ ಸ್ವಲ್ಪ ಸ್ಲೋನೇ ಆಗಿರುತ್ತೆ. ಸೊ ತುಂಬಾನೇ ಫ್ರೀ ಫ್ಲೋಟಿಂಗ್ ಶೇರ್ಸ್ಗಳು ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತದೆ. ಪ್ರತಿ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ಸ್ ಇದ್ದೇ ಇರುತ್ತೆ. ಸೊ 25ರ ಲೆವೆಲ್ಗೆ ಹೋದಾಗ ಅಲ್ಲಿಂದ ಮತ್ತೆ ಸ್ಟಾಕ್ ಕರೆಕ್ಟ್ ಆಗ್ಬೋದು. ಇದೇ ರೀತಿಯಲ್ಲಿ ಕರೆಕ್ಟ್ ಆಗ್ತಾ ಆಗ್ತಾ ಹೊಸ ಬೈಯರ್ಸ್ಗಳು 25-26ರ ಲೆವೆಲಲ್ಲಿ ಎಂಟರ್ ಆಗ್ತಾ ಹೋಗಬೇಕಾಗತ್ತೆ. ಆಗಷ್ಟೇ ಸ್ಟಾಕ್ ಹೈಯರ್ ಲೆವೆಲ್ಗಳಲ್ಲಿ ಸಸ್ಟೈನ್ ಆಗುತ್ತೆ. ಈಗ ಎಲ್ಲರೂ ₹12-13 ಎಂಟರ್ ಆಗಿ ಈ ಒಂದು ಸ್ಟಾಕ್ನಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಒಳ್ಳೆ ಒಂದು ಮೊಮೆಂಟಮ್ ಬಂದಾಗ ಅವರಲ್ಲಿ ಪ್ರಾಫಿಟ್ಸ್ಗಳನ್ನು ತಗೋತಾ ಹೋಗ್ತಾರೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ದಂಥ ಕಂಪನಿ ವಿಕ್ರಮ್ ಸೋಲಾರ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನಲ್ಲಿ 11% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅಲ್ಲಿಂದ ಸ್ವಲ್ಪ ಸ್ಟಾಕ್ ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಕಂಪನಿ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಹಾಗೆ ಪ್ರಾಫಿಟ್ಸ್ 5 ಟೈಮ್ ಇಯರ್ ಆನ್ ಇಯರ್ ಜಂಪ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ನಾವು ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂಸ್ ಸ್ವಲ್ಪ ಫಾಲ್ ಆಗಿದೆ. ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಸೊ ಕ್ವಾರ್ಟರ್ ಇವರು ಎಕ್ಸ್ಪೆನ್ಸಸ್ ಅನ್ನು ಕಟ್ ಡೌನ್ ಮಾಡಿದರೆ ಆ ರೀಸನ್ನಿಂದ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಮೇ ಬಿ IPO ತರುವಂಥ ಪ್ಲಾನ್ಸ್ ಕೂಡ ಇದ್ದಿದ್ರಿಂದ ಈ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕಟ್ ಡೌನ್ ಆಗಿದೆ. ಮುಂದಿನ ಕ್ವಾರ್ಟರ್ನಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಆಗ ನಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಬಟ್ ಈ ಕ್ವಾರ್ಟರ್ನಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಇದ್ದಿದ್ರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಸೊ ನನಗೆ ಈ ಒಂದು IPOನಲ್ಲಿ 2 ಲಾಟ್ ಅಲಾಟ್ ಆಗಿತ್ತು. ಲಿಸ್ಟಿಂಗ್ನ ದಿನದಂದೇ ಒಂದು ಲಾಟನ್ನು ₹378 ಅರೌಂಡಲ್ಲಿ ನಾನು ಸೆಲ್ ಮಾಡಿದ್ದೆ. ಸೊ ಎರಡನೇ ಲಾಟ್ನಲ್ಲಿ ₹400 ಟಾರ್ಗೆಟ್ಸ್ ಇತ್ತು. ಇವತ್ತು ಸ್ಟಾಕ್ 402ರ ಲೆವೆಲ್ಸ್ಗೆ ಹೋದಾಗ ಅಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸಿಟ್ ಆಗಿದ್ದೀನಿ. ಸೊ 407ರ ಹೈ ಕೂಡ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ IPOನಲ್ಲಿ ಅಲಾಟ್ ಆದಂಥ ಶೇರ್ಗಳನ್ನು ನಾವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬೇಕಾ ಅಥವಾ ಶಾರ್ಟ್ ಟರ್ಮ್ನಲ್ಲಿ ಎಕ್ಸಿಟ್ ಆಗಬೇಕಾ ಅನ್ನುವಂಥ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಅದು ನಿಮ್ಮ ಪೋರ್ಟ್ಫೋಲಿಯೋ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ ಪರ್ಟಿಕ್ಯುಲರ್ ಸೆಕ್ಟರ್ನ ಸ್ಟಾಕ್ಸ್ ಇಲ್ಲ ಅಂದಾಗ ಅಥವಾ ನಿಮಗೆ ರೇರ್ ಆಗಿ ಯಾವುದೋ ಒಂದು IPO ಸಿಕ್ಕಿದೆ, ಆ ಕಂಪನಿಯ ಪ್ರಾಸ್ಪೆಕ್ಟಿವ್ಸ್ ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ದಾಗ ಆ ರೀತಿಯ ಕಂಪನಿಗಳನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಬೋದು. ಅದರಲ್ಲಿ ವಿಕ್ರಮ್ ಸೋಲಾರ್ ಕೂಡ ಒಂದಾಗಿರುತ್ತೆ. ಬಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಲಿಸ್ಟಿಂಗ್ ಗೇನ್ಸ್ ಆಗಿತ್ತು. ಒಂದು ಲೆವೆಲ್ಸನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೆ. ಆ ಲೆವೆಲ್ಸ್ಗೆ ಸ್ಟಾಕ್ ಹೋಗಿದೆ, ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಈ ರೀತಿಯಲ್ಲಿ ನೀವು ಕೂಡ ಸ್ಪೆಸಿಫಿಕ್ ಲೆವೆಲ್ಸನ್ನು ಟಾರ್ಗೆಟ್ ಮಾಡ್ಬೋದು. ಲಾಂಗ್ ಟರ್ಮ್ನ ವ್ಯೂ ಇದ್ದರೆ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡ್ತಾ ಆ ಕಂಪನಿಯನ್ನು ಲಾಂಗ್ ಟರ್ಮ್ಗೂ ಕೂಡ ಕ್ಯಾರಿ ಮಾಡ್ಬೋದಾಗುತ್ತೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ 3% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಕಂಪನಿಗೆ ಡಾಟ್ನ ಕಡೆಯಿಂದ ರೀಸೆಂಟಾಗಿ AGR ಡ್ಯೂಗಳ ನೋಟಿಸ್ ಬಂದಿತ್ತು. ಸೊ ಆ AGR ಡ್ಯೂ ಕ್ಯಾಲ್ಕುಲೇಷನ್ ಸರಿಯಾಗಿಲ್ಲ ಅಂತ ಇವರು ಸುಪ್ರೀಂ ಕೋರ್ಟ್ಗೆ ಅಪೀಲನ್ನು ಮಾಡಿದ್ದಾರೆ. ಸೊ ಪೆಟಿಷನ್ ಫೈಲ್ ಆದಂಥ ನ್ಯೂಸ್ನಿಂದ ವೊಡಾಫೋನ್ ಐಡಿಯಾ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಈ ಒಂದು ಕಂಪನಿ ಕೂಡ ನ್ಯೂಸ್ ಬೇಸಿಸ್ ಮೇಲೆ ಟ್ರೇಡ್ ಆಗ್ತದೆ. ಸೊ ಪೆಟಿಷನ್ ಫೈಲ್ ಆಗಿದೆ, ಅದು ವೊಡಾಫೋನ್ ಐಡಿಯಾ ಫೇವರಲ್ಲಿ ಆಗುತ್ತೆ ಅಂತ ಸ್ಟಾಕ್ ಇವತ್ತು ಗೇನ್ ಆಗಿದೆ. ಅಕಸ್ಮಾತ್ ನಾಳೆ ಸುಪ್ರೀಂ ಕೋರ್ಟ್ AGR ಡ್ಯೂಸ್ ಕರೆಕ್ಟ್ ಆಗಿದೆ, ಅದನ್ನು ನೀವು ಪೇ ಮಾಡಬೇಕು ಅಂತ ಹೇಳಿದ್ರೆ ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ನ್ಯೂಸ್ ಬೇಸಿಸ್ ಮೇಲೆ ವೊಡಾಫೋನ್ ಐಡಿಯಾ ಟ್ರೇಡ್ ಆಗ್ತದೆ. ₹6 ಎಂಟರ್ ಆಗಿ ₹10 ಎಕ್ಸಿಟ್ ಆಗೋದಕ್ಕೆ ಈ ಒಂದು ಸ್ಟಾಕ್ ಪ್ರಿಫರ್ಡ್ ಆಪ್ಷನ್ ಆಗ್ತಿದೆ. ಎಂಟಾರ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 5% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಗೆ ಕ್ಲೀನ್ ಎನರ್ಜಿ ಸೆಗ್ಮೆಂಟಲ್ಲಿ 386 ಕೋಟಿಯ ಆರ್ಡರ್ ಸಿಕ್ಕಿದೆ. ಸೊ ಒಂದು ದೊಡ್ಡ ಆರ್ಡ್ರೇ ಆಗಿರುತ್ತೆ. ಈ ಒಂದು ಆರ್ಡರ್ನ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. HALನಲ್ಲಿ ಕೂಡ ಒಳ್ಳೆಯ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಇಸ್ರೋ ಜೊತೆಯಲ್ಲಿ ಕಂಪನಿ ಒಂದು ಪಾರ್ಟ್ನರ್ಶಿಪ್ಪನ್ನು ಸೈನ್ ಮಾಡಿದರೆ ಸಣ್ಣ ಒಂದು ಸ್ಯಾಟಲೈಟ್ ಲಾಂಚ್ಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಕ್ಕೆ HAL ಈ ಒಂದು ಡೀಲನ್ನು ಸೈನ್ ಮಾಡಿದ್ದಾರೆ. ಈ ನ್ಯೂಸ್ನಿಂದ HAL ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಆಗಸ್ಟ್ ತಿಂಗಳ AMFI ಡೇಟಾ ನೋಡೋದಕ್ಕೆ ಸಿಕ್ಕಿದೆ. ಮ್ಯೂಚುವಲ್ ಫಂಡ್ಗಳ ಇನ್ಫ್ಲೋ ಪಾಸಿಟಿವ್ ಆಗಿ ಇದೆ. ಬಟ್ ಜುಲೈಗೆ ಕಂಪೇರ್ ಮಾಡಿದಾಗ ಆಗಸ್ಟ್ ತಿಂಗಳಲ್ಲಿ
ನೆಟ್ ಇನ್ಫ್ಲೋ 21% ಫಾಲ್ ಆಗ್ತಿರೋದು ಕಾಣಿಸ್ತದೆ. ಸೊ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಇಲ್ಲ. ಆ ಒಂದು ರೀಸನ್ನಿಂದ ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ. ಸೊ ಮ್ಯೂಚುವಲ್ ಫಂಡ್ ಡೇಟಾ ಬಂದಾಗೆಲ್ಲ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಮಾರ್ಕೆಟ್ನಲ್ಲಿ ಲೋವರ್ ಸೈಡ್ನಲ್ಲಿ ಇನ್ವೆಸ್ಟ್ ಮಾಡಿದಷ್ಟು ಕೂಡ ಅದು ಒಳ್ಳೆಯದಾಗುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಗೇನ್ಸ್ ಇದ್ದಾಗ ಲೋವರ್ ಲೆವೆಲ್ಗಳಲ್ಲಿ ನೀವೇನು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀರ ಅದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತ. ಬಟ್ ತುಂಬ ಜನ ಲೋವರ್ ಲೆವೆಲ್ಗಳಲ್ಲಿ ಅಥವಾ ಸೈಡ್ ವೇಸ್ನಲ್ಲಿ ಮಾರ್ಕೆಟ್ ಇದ್ದಾಗ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟನ್ನು ಸ್ಟಾಪ್ ಮಾಡ್ತಾರೆ. ಅದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಹಾಗೆ ಡೆಟ್ ಫಂಡ್ಗಳಲ್ಲಿ ಔಟ್ಫ್ಲೋ ಕಂಟಿನ್ಯೂ ಆಗ್ತದೆ. ಯಾಕೆಂದರೆ ಡೆಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ಸ್ ಇಲ್ಲ. ಆದ್ದರಿಂದ ಎಲ್ಲರೂ ಕೂಡ ಡೆಟ್ ಫಂಡ್ನಿಂದ ಎಕ್ಸಿಟ್ ಆಗ್ತಿದ್ದಾರೆ. ಮೇ ಬಿ ಕಮಾಡಿಟಿಗಳಲ್ಲಿ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಆಗ್ತಿರ್ಬೋದು. ಇವತ್ತು 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಅರ್ಬನ್ ಕಂಪನಿ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. 38% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇದೆ. ಮೊದಲನೇ ದಿನನೇ ರಿಟೇಲ್ ಕ್ಯಾಟಗರಿ 8 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIBs HNI ಕೂಡ ಮೊದಲನೇ ದಿನನೇ ಸ್ಟ್ರಾಂಗ್ ಆಗಿ ಸಬ್ಸ್ಕ್ರಿಪ್ಷನನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು IPOನಲ್ಲಿ ಸ್ಟ್ರಾಂಗ್ ಪ್ರೀಮಿಯಮ್ಸ್ ಇರೋದ್ರಿಂದ ತುಂಬ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಡೆವೆಕ್ಸ್ನಲ್ಲಿ ರಿಟೇಲ್ ಕ್ಯಾಟಗರಿ 20 ಟೈಮ್ ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲೂ ಕೂಡ 15% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇರುತ್ತೆ. ಇಲ್ಲೂ ಕೂಡ QIB HNI ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ ಇಶ್ಯೂ 5 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. 15% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇರುತ್ತೆ. ಹಾಗೆ ಶೃಂಗಾರ್ ಹೌಸ್ ಆಫ್ ಮಂಗಲ್ಸೂತ್ರನಲ್ಲಿ ಕೂಡ ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ನೇ ಬಂದಿದೆ. QIBs ಅಷ್ಟಾಗಿ ಅಪ್ಲಿಕೇಶನ್ಸನ್ನು ಹಾಕಿಲ್ಲ. ಬಟ್ ಸ್ಟಿಲ್ ಟೋಟಲ್ ಆಗಿ ಇಶ್ಯೂ 2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲೂ ಕೂಡ 18% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.